ನಾವು ಫಸ್ಟ್ ಟೈಮ್ ಬಂದಿರೋದಕ್ಕೆ ತಿಂತಿರೋದು. ಫುಡ್ ಏನೋ ಚೆನ್ನಾಗಿದೆ. ಅದರ ಡ್ರೈ ಕಬಾಬು ತುಂಬ ಚೆನ್ನಾಗಿರುತ್ತೆ. ಅಪ್ಪು ಅಣಬೆ ಅಡ್ಡ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಸನ್ನ ಮಾತಾಡೋದು. ಬನ್ನಿ, ಒಂದು ಹೊಸ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಜಾಗ ಯಾವುದಪ್ಪ ಅಂದರೆ ಅದೇ ನಮ್ಮ ಅಪ್ಪು ಅಣಬೆ ಅಡ್ಡ. ನಾನಂದ್ರೆ ನಿಮ್ಗೊಬ್ಬ ವ್ಯಕ್ತಿ, ನನಗೆ ಶಕ್ತಿ. ಫಾರ್ ಎವರ್ ಅನ್ನ ನೀಡೋರು ನಮ್ಮ ತಂದೆ ತಾಯಿ ಆದ್ಮೇಲೆ ಅವರೇ ನೆಕ್ಸ್ಟು. ಇಲ್ಲಿ ಅಪ್ಪು ಅಣಬೆ ಅಡ್ಡ ಅಂತ. ಇಲ್ಲಿ ನಮ್ಮಲ್ಲಿ ಇದು ಬೇಬಿಕಾರ್ನ್ ಮಂಚೂರಿ ಮತ್ತು ಅಣಬೆಯಲ್ಲಿ ಎಲ್ಲ ರೀತಿಯದು ಸಿಗುತ್ತೆ. ಪೆಪ್ಪರ್ ಡ್ರೈ, ಪುದೀನ ಡ್ರೈ, ಚಿಲ್ಲಿ ಮಂಚೂರಿ ಎಲ್ಲ ಥರನೂ ಸಿಗುತ್ತೆ ನಮ್ಮಲ್ಲಿ. ಒಂದ್ಸತಿ ಬಂದು ಇಲ್ಲಿ ಟೇಸ್ಟ್ ಮಾಡಿ. ಕರ್ನಾಟಕ ರತ್ನ ಪುನೀತ್ ಅವರು ಅವ್ರ ಹೆಸರಲ್ಲಿ ಇಲ್ಲಿ ಅಪ್ಪು ಅಣಬೆ ಅಡ್ಡ ಅಂದ್ಬಿಟ್ಟು ಕತ್ತಲು ಉಪ್ಪಲ್ಲಿ ಮಾಡಿದ್ದೀವಿ. ಮಶ್ರೂಮ್ ಬಿರಿಯಾನಿ ಅಪ್ಪು ಅಣಬೆ ಅಡ್ಡ ಅಂತ ಇಲ್ಲಿ ನೋಡಿ, ಕೆಲವು ವಿಧಾನವಾಗಿ ಎಲ್ಲ ಥರನೂ ಮಾಡ್ತಾಯಿದ್ದೀವಿ. ಎಲ್ಲ ಐಟಮ್ಗಳು ಮಾಡ್ತಾಯಿದ್ದೀವಿ. ಮಶ್ರೂಮಲ್ಲಿ 5 ರೀತಿಯಲ್ಲಿ ಮಾಡ್ತಾಯಿದ್ದೀವಿ, 5 ಥರದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಹೋಟ್ಲ್ ಇದರಲ್ಲಿ ಇವರೇ ಹೆಡ್ ಕುಕ್ಕು ಕಾಂತರಾಜ್ ಅಂದ್ಬಿಟ್ಟು ಅವರು ಒಂದೆರಡು ಮಾತಾಡ್ತಾರೆ. ನಾವು ಅಪ್ಪು ಅಭಿಮಾನಿಯಾಗಿಂದ ಅಪ್ಪು ಅಣಬೆ ಅಡ್ಡ ಅಂತ ಇಟ್ಟು ಕತ್ತರಿಕೊಟ್ಟಿದೆ. ಬನಶಂಕರಿ ಎಲ್ಲ ಇಷ್ಟ ಇದೆ ಮಾಡಿದ್ದೀವಿ. ಮಶ್ರೂಮ್ ಬಿರಿಯಾನಿ ತಂದು ಹಿಡಿದು ಎಲ್ಲ 4-5 ಥರ ಐಟಮ್ ಎಲ್ಲ ಹಾಕಿ ಮಾಡ್ತೀವಿ. ಬೇಬಿಕಾನು, ಪನ್ನೀರ್ ಬಟರ್ ಮಸಾಲ ಎಲ್ಲನೂ ಮಾಡ್ತೀವಿ. ತುಂಬ ಚೆನ್ನಾಗಿರ್ತಾರೆ, ಬಂದು ಟೇಸ್ಟ್ ಮಾಡಿ. ಇಲ್ಲಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಫ್ರೈಡ್ ರೈಸ್, ಮಶ್ರೂಮ್ ಕಬಾಬ್, ಮಶ್ರೂಮ್ ಚಿಲ್ಲಿ, ಮಶ್ರೂಮ್ ಮಂಚೂರಿ, ಮಶ್ರೂಮ್ ಪೆಪ್ಪರ್ ಡ್ರೈ. ಫ್ಯಾಮಿಲಿ ಫ್ರೆಂಡ್ಸ್ ಒಮ್ಮೆ ಭೇಟಿ ಕೊಡಿ ನಮ್ಮ ಅಪ್ಪು ಅಣಬೆ ಅಡ್ಡಕ್ಕೆ. ನಾವು ಫಸ್ಟ್ ಟೈಮ್ ಬಂದಿರೋದಕ್ಕೆ ತಿಂತಿರೋದು. ಫುಡ್ ಏನೋ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅದಕ್ಕೆ ಟೇಸ್ಟಿಂಗ್ ಪೌಡರು, ಕಲರು ಏನಾದರೂ ಬಳಸ್ತೀರಾ? ನ್ಯಾಚುರಲ್ ಫುಡ್? ನ್ಯಾಚುರಲ್ ಮೇಡಮ್. ನ್ಯಾಚುರಲ್ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸೊಪ್ಪು ಐಟಮ್ಸ್ ಎಲ್ಲ ಥರ ಸೊಪ್ಪು ಹಾಕಿ ಎಲ್ಲ ಅರ್ಧಿ ನಾವೇ ಮಾಡ್ತೀವಿ. ಈಗ ತಿನ್ನಕ್ಕೆ ಹೊರಗಡೆ ಭಯ ಅಲ್ವಾ? ಯಾವುದೇ ಥರ ಕಲರ್ ಗಿಲ್ಲರ್ ಯೂಸ್ ಮಾಡಲ್ಲ. ಅವೆಲ್ಲ ಒಂದು 5-6 ಥರ ಸೊಪ್ಪು ಹಾಕಿ, ಕೊತ್ತಂಬರಿ, ಮೆಂತ್ಯ, ಪುದೀನ, ಪಾಲಕ್. ಚೆನ್ನಾಗಿದೆ, ಟೇಸ್ಟ್ ಮುಂಚೆ ಒಂದ್ಸಲ ಬಂದಿದ್ವಿ, ಬರೀ ಮುಂಚೆನೇ ಬಂದು ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಅವತ್ತು ದಿವಸ ನೈಟೇ ಹೋಗ್ಬಿಟ್ಟು ರೈಸ್ ತಗೊಂಡೋಗಿದ್ದೆ ಪಾರ್ಸಲ್, ಅದು ಚೆನ್ನಾಗಿತ್ತು. ಅದಕ್ಕೆ ಇವತ್ತು ಕಾಂಬೋ ಟ್ರೈ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ನೀವು ಎಲ್ಲರೂ ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇದರಲ್ಲಿ ಡ್ರೈ ಕಬಾಬ್ ಅಂತ ಮಾಡ್ತೀವಿ ಸರ್, ಹೇಗಿರುತ್ತೆ? ಅದನ್ನೇ ಡ್ರೈ ಕಬಾಬ್ ಸಕ್ಕತ್ತಾಗಿದೆ. ಅದಕ್ಕೆ ರೈಸ್ ಕೊಡ್ತೀರಲ್ಲ, ರೈಸು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಅದಕ್ಕೆ ನೀವು ನಿಮ್ಮ ಫ್ರೆಂಡು, ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದು ನೋಡಿ, ತಿಂದು ನೋಡಿ, ಇಷ್ಟು ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ಡ್ರೈ ಕಬಾಬು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರುಚಿ ಕೊಡ್ತಾರೆ, ಪೆಪ್ಪರ್ ಹಾಕಿ ರುಚಿಯಾಗಿ ಕೊಡ್ತಾರೆ. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇದೆ, ಅದೇ ನಮ್ಗೆ ಮುಖ್ಯ. ಕಸ್ಟಮರ್ ಬಂದರೆ ಖುಷಿಯಿಂದ ಹೋಗ್ತಾರೆ.